ಈ ಕಾರ್ಯಕ್ರಮದಲ್ಲಿ ಹಾಡಿರುತ್ತೆ. ಹಾಡು 40 ವರ್ಷ ಅಲ್ಲ, ಇನ್ನು 80 ವರ್ಷ ಆದ್ರೂ ಈ ಹಾಡುಗಳು ಹಾಗೆ ಇರುತ್ತೆ. ಎರಡೇ ಕಾರಣ ಈ ಹಾಡುಗಳು ಸಕ್ಸಸ್ ಆಗೋದಕ್ಕೆ ಕಾರಣ ಏನಂದ್ರೆ ಆಡಿಯೋ ವಿಜುವಲ್ ನಮ್ಮಿಬ್ಬರು ಕಾಂಬಿನೇಷನ್ ಮಾತ್ರ ಸಿಂಕ್ ಆಗಿತ್ತು. ಅದಕ್ಕೆ ಅದು ಇವತ್ತು ಸಿಂಕ್ ಆಗೋದೇ ಇಲ್ಲ, ಸ್ವಿಂಕ್ ಆಗೋದೇ ಇಲ್ಲ ಈ ಹಾಡುಗಳು. ದಟ್ ಇಸ್ ವೈ ದಿಸ್ ಸಾಂಗ್ಸ್ ಆರ್ ಸಕ್ಸಸ್ಫುಲ್. ಯಾಕಂದ್ರೆ ನಮ್ಮ ಹಾಡುಗಳನ್ನ ಕೇಳಿದ್ರೆ ಜನ BGM ಸಮೇತ ಹಾಡು ಹೇಳ್ತಾರೆ, ಬರೀ ಲೈನ್ಸ್ ಹೇಳೋದಲ್ಲ, BGM ಸಮೇತ ಹಾಡು ಹೇಳ್ತಾರೆ. ದಟ್ ವಾಸ್ ದಿ ಕಾಂಬಿನೇಷನ್. ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ, ದಿಸ್ ಕಾಂಬಿನೇಷನ್ ಇಸ್ ನಾಟ್ ಎ ಫ್ರೆಂಡ್ಶಿಪ್ ಕಾಂಬಿನೇಷನ್, ಇಟ್ ವಾಸ್ ಎ ಚಾಲೆಂಜಿಂಗ್ ಕಾಂಪಿಟೇಷನ್ ಅಷ್ಟೇ. ನಾವಿಬ್ರು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ತಿದ್ವಿ. ನಾವ್ ಯಾವತ್ತು ಹೆಗಲ್ ಮೇಲೆ ಕೈ ಹಾಕೊಂಡು ಬಾರಲ್ಲಿ ಕುಡ್ಕೊಂಡು ಇಲ್ಲೆಲ್ಲ ಕೂತ್ಕೊಂಡು ಒಂದ್ ದಿವಸ ಮಾಡಿದವರಲ್ಲ. ಮನೆಗೆ ಹೋಗ್ತಿದ್ವಿ, ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ವಿ. ಕೆಲಸ ಆದ್ಮೇಲೆ ಅವ್ರ ಕೆಲಸ ಮಾಡ್ತಾರೆ, ನಾನು ನನ್ ಕೆಲಸ ಮಾಡ್ತಿದ್ದೆ. ಮತ್ತೆ ಚಾಲೆಂಜ್ ಇದ್ದಿದ್ದು ನಮ್ಗೆ, ಇವ್ರು ಹೆಂಗ್ ಪಿಕ್ಚರೈಸ್ ಮಾಡ್ಕೊಂಡ್ ಬರ್ತಾರೆ ನೋಡೋಣ ಹಾಡು ಅಂತ. ದಟ್ ವಾಸ್ ದಿ ಚಾಲೆಂಜ್. ಎವ್ರಿ ಟೈಮ್ ನೀನ್ ಮಾಡ್ಕೊಡ್ತೀಯಾ, ನಾನ್ ಹೆಂಗ್ ಮಾಡ್ಕೊಂಡ್ ಬರ್ತೀನಿ ನೋಡು ಅಂತ. ದಿಸ್ ಚಾಲೆಂಜ್ ಇಸ್ ವಾಟ್ ಇಸ್ ಇಂಡಸ್ಟ್ರಿ ಬೇಕಾಗಿರೋದು ಇವತ್ತು. ಅದೇ ಒಬ್ರು ಟೆಕ್ನಿಷಿಯನ್, ಒಬ್ಬರಿಗಿಂತ ಒಬ್ಬ, ನಿನ್ಗಿಂತ ನಾನ್ ಮಾಡ್ತೀನಿ, ನನ್ಗಿಂತ ನೀನ್ ಮಾಡುವಂತ ಯಾವತ್ತು ಚಾಲೆಂಜ್ ಉಟ್ಕೊಳತ್ತೋ ಪರದೆ ಕಿತ್ತೋಗುತ್ತೆ. ಅದು 86, 89 ಅಲ್ಲಿ ಆಗಿದ್ದಂತ ವಿಷಯಗಳು